ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಬಂಧುಗಳೇ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತಿನ ವಿಷಯನ ಈಗಾಗಲೇ ತಾವುಗಳು ತಮ್ಮನೇಲಲ್ಲಿ ನೋಡಿರ್ತೀರ. ಇವತ್ತಿನ ವಿಷಯ ಬಂದು ಮಾನ್ಯ ಗೌರವಾನ್ವಿತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಬಿ ದಯಾನಂದ್ ಸರ್ ಅವ್ರ ಬಗ್ಗೆ. ಸ್ನೇಹಿತರೆ, ಬಿ ದಯಾನಂದ್ ಈ ಸಂಚಿಕೆನ ಮೊನ್ನೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಬಿ ದಯಾನಂದ್ ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ. ಮಾಡ್ತಾ ಇರುವಂತ ಕೆಲಸಗಳು ಏನು ಅಂದ್ರೆ, ಈಗ ಸಾಮಾನ್ಯವಾಗಿ ಪೊಲೀಸ್ನವರನ್ನ ನೋಡ್ತಾ ಇರ್ತೀವಿ, ಏನು ಹೇಳಲ್ಲ. ಆದ್ರೆ ಇವರು ಬಂದಾಗಿಂದ ಆಗ್ತಾ ಇರೋ ಕೆಲಸಗಳು ಮಾಧ್ಯಮದವ್ರ ಜೊತೆ ಹಂಚ್ಕೊಳ್ತಾರೆ ಹಾಗೂ ಬೆಂಗಳೂರು ಜನಕ್ಕೆ ತಿಳಿಸ್ತಾರೆ. ಇವರು ನಿನ್ನೆ ಪ್ರೆಸ್ ಮೀಟಲ್ಲಿ ತನ್ನ ಅಧಿಕಾರಿಗಳಿಗೆ, ಬೆಂಗಳೂರು ನಗರ ಕಾರ್ಯನಿರ್ವಹಿಸುವಂಥ ಅಧಿಕಾರಿಗಳು ಯಾರಿರ್ತಾರೆ ಅವರು ಈ ರೀಲ್ಸ್ ಮಾಡೋದ್ರಲ್ಲಿ ತೊಡಗಿರ್ತಾರೆ. ಸಾಮಾನ್ಯವಾಗಿ ತಾವೆಲ್ಲ ನೋಡಿರ್ತೀರ, ನಾನು ನೋಡಿದ್ದೀನಿ, ಅದು ಕಮೆಂಟ್ಸ್ಗಳು ಹಾಕಿರ್ತೀರ. ಈ ಸ್ಟೇಷನಲ್ಲೇ ಕೂತ್ಕೊಂಡು ರೀಲ್ಸ್ ಮಾಡುವಂಥದ್ದು, ಹೇಗೆ ಬೇಕಾಗೆ ಫೋರ್ಸ್ ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ರು. ನನಗೂ ಎಷ್ಟೋ ಸರಿ ಅನಿಸಿತ್ತು, ಎಷ್ಟು ಜನ ನೊಂದಿರೋರು ಬರ್ತಾರೆ, ಅವ್ರಿಗೆಲ್ಲ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತಾರೆ, ಇವರು ರೀಲ್ಸ್ ಮಾಡ್ಕೊಂಡು ಕೂತಿದಾರಲ್ಲ ತನ್ನ ಕರ್ತವ್ಯದ ಸಮಯದಲ್ಲಿ ಅಂತೇಳಿ. ಅದನ್ನು ಮೊನ್ನೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಗಮನಿಸಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ತನ್ನ ಕಾಕಿ ಬಟ್ಟೆಗೆ ಮಹತ್ವವಾದ ಹೆಸರಿದೆ, ಅದಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡಬೇಡಿ ಅಂತೇಳಿ ಸೂಕ್ತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ತನ್ನ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ತೊಡಗೋದು ತಪ್ಪು ಅಂತ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿರೋದಕ್ಕೆ ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ನಮ್ಮ ಸಲಾಂ. ಹಾಗೆ ಇಂಥ ಘನತ ವ್ಯಕ್ತ ನಮ್ಮ ಆಯುಕ್ತರಿಗೆ ಈ ಬೆಂಗಳೂರು ನಗರದಲ್ಲಿ ಕೆಲವು ಠಾಣೆಗಳಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ ಗೊತ್ತಿಲ್ಲ. ಆದರೆ ಈ ವಿಚಾರವಾಗಿ ಆಯುಕ್ತರು ಈ ಸಂಚಿಕೆಯನ್ನು ನೋಡ್ತಾರೆ ಅಂದ್ಕೊಂಡಿದ್ದೀನಿ. ಆದಷ್ಟು ದಯವಿಟ್ಟು ಮನೆ ವೀಕ್ಷಕರೇನಿದ್ದೀರಾ ಶೇರ್ ಮಾಡಿ, ಮನೆ ಆಯುಕ್ತರಿಗೆ ತಲುಪಲಿ ಈ ವಿಚಾರ. ಮನೆ ಗೌರವಾನ್ವಿತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ದಯಾನಂದ್ ಸರ್ ಅವರೇ, ನಿಮ್ಮ ಕೆಲವು ಠಾಣೆಗಳಲ್ಲಿ ಈ ನಮ್ಮ ವಿಕ್ಟಿಮ್ಸ್ ಕಂಪ್ಲೇಂಟ್ ಕೊಡೋಕೆ ಏನು ಹೋಗ್ತಾರೆ ಅವ್ರನ್ನೇ ಕಳ್ಳರ ಥರ ನೋಡುವಂಥ ಕಾರ್ಯಗಳಾಗ್ತಾ ಇದೆ. ಈ ಕಂಪ್ಲೇಂಟ್ ತಗೊಂಡೇ ಇರಲ್ಲ ಅಥವಾ ಏನಂತ ವಿಚಾರಣೆ ನಡೆದಿರಲ್ಲ, ಏನಿದೆ ಸಾಕ್ಷಿ, ಏನಿದೆ ತಗೋಬಾ ಫಸ್ಟು ಅಂತ ಕೇಳ್ತಾರೆ. ಈ ದೂರು ಕೊಡೋಕೆ ಯಾರು ಹೋಗಿರ್ತಾರೆ ಅವ್ರನ್ನೇ ಕಳ್ಳರ ಥರ ನೋಡೋ ಅಂಥದ್ದು ತಮ್ಮ ಗಮನಕ್ಕೆ ಬಂದಿರುತ್ತೆ. ಈಗಾಗಲೇ ಸಾಕಷ್ಟು ಜನ ನಿಮ್ಮ ಹತ್ರಕ್ಕೆ ಬಂದಿರ್ತಾರೆ. ದಯವಿಟ್ಟು ರಿಕ್ವೆಸ್ಟ್ ಅಂದ್ಕೊಡಿ, ಈ ಬೆಂಗಳೂರು ಜನರ ರಿಕ್ವೆಸ್ಟ್ ಅಂದ್ಕೊಡಿ ಅಥವಾ ಪೊಲೀಸ್ ಠಾಣೆಗಳಲ್ಲಿ ನೊಂದಿರೋಂತಹ ಜನಗಳ ರಿಕ್ವೆಸ್ಟ್ ಅಂದ್ಕೊಡಿ. ದಯವಿಟ್ಟು ಠಾಣೆಯ ಠಾಣಾಧಿಕಾರಿಗಳವರಿಗೆ ತಿಳಿದಲೆ ಎಲ್ಲ ಠಾಣೆಗಳಿಗೂ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಬೇಕು ಅಂತೇಳಿ ಈ ಸಂಚಿಕೆ ಮೂಲಕ ತಮಗೆ ಮನವಿ ಮಾಡ್ಕೊಳ್ತೀನಿ. ಹಾಗೆ ಈ ಮಹಿಳಾ ಪೊಲೀಸ್ ಠಾಣೆಗಳು ಏನಿದೆ
ಸಾಕಷ್ಟು ಅಕ್ರಮ ನಡೆಸ್ತಾ ಇದ್ದಾರೆ ಮಾನ್ಯ ಗೌರವಾನ್ವಿತ ಕಮಿಷನರ್ ಸಾಹೇಬ್ರೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತೇಳಿ ಮನವಿ ಮಾಡ್ತೀನಿ. ಮಹಿಳಾ ಠಾಣೆಗಳಲ್ಲಿ ತಮಗೆ ಗೊತ್ತಿರುತ್ತೆ, ನಾನು ತಿಳಿಸುವಷ್ಟು ಏನೂ ಇಲ್ಲ. ಈ IPC 498 ಅಂದರೆ ಏನು ಅಂತ ಗೊತ್ತಿಲ್ಲದಲ್ಲೇ ಇರೋವಂಥವ್ರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಆರಕ್ಷಕರು. ದಯವಿಟ್ಟು ಸ್ವಲ್ಪ ಅವರು ತಿದ್ದು ಬುದ್ಧಿ ಹೇಳಿ ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊತೀನಿ. ಆದರೆ ಇದು ನಿಮ್ಮಿಂದಲೇ ಆಗೋ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರ ಪೊಲೀಸ್ ಅಧಿಕಾರಿಗಳ ಮೇಲೆ ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ ನಿಮ್ಮ ಹತ್ರ ಬಂದಿರುತ್ತೆ, ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ, ಯಾರು ದೂರು ಕೊಟ್ಟಿರ್ತಾರೆ ಅವ್ರನ್ನ ಮುಖಾಮುಖಿ ಕೂರಿಸಿ ಏನು ನಡೀತು ಅಂತದಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿಕೊಡಿ, ಅಲ್ಲೇ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಿ ಅಂತೇಳಿ ಮೂಲಕ ಮನವಿ ಮಾಡ್ಕೊಳ್ತೀನಿ. ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಬಿ ದಯಾನಂದ ಅವರೇ, ನಿಮ್ಮ ಆಡಳಿತ, ನಿಮ್ಮ ದಕ್ಷತೆ, ಪ್ರಾಮಾಣಿಕತೆ ಹೀಗೆ ಇರಲಿ. ನಿಮ್ಮಂಥವ್ರು ಬೆಂಗಳೂರು ನಗರ ಜನತೆಗೆ ನಿಮ್ಮಂಥವ್ರು ಬೇಕೇ ಬೇಕು ಅಂತೇಳಿ ಈ ಸಂಚಿಕೆ ಮೂಲಕ ಮನವಿ ಮಾಡ್ಕೊಳ್ತಾ ನಮಸ್ಕಾರ ಸರ್.